ಸಸ್ತನಿಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಚಿರತೆ. ಒಂದು ಕಾಲದಲ್ಲಿ ಭಾರತದಲ್ಲಿ ಚಿರತೆಯ ಸಂತತಿ ಸಮೃದ್ಧವಾಗಿತ್ತು. 16ನೇ ಶತಮಾನದಲ್ಲಿ ಆಳುತ್ತಿದ್ದ ಅಕ್ಬರ್ 1000 ಚಿರತೆಗಳನ್ನು ಸಾಕಿದ್ದನಂತೆ. ಅದನ್ನು ಬೇಟೆ ಆಡುವಾಗ ನೆರವಿಗಾಗಿ ಬಳಸುತ್ತಿದ್ದನಂತೆ. ಬೇಟೆಗಾರರು ಚಿರತೆಗಳನ್ನು ಕೊಂದು ಅವುಗಳ ಚರ್ಮವನ್ನು ಮಾರತೊಡಗಿದರು. ವ್ಯವಸಾಯ ಕ್ಷೇತ್ರ ವಿಸ್ತರಿಸಿದಂತೆ ಕಾಡು ಕ್ಷೀಣಿಸಿತು. ಚಿರತೆಗಳಲ್ಲಿ ನೆಲಸಮವಾಯಿತು. ಅವುಗಳ ಆಹಾರವಾದ ಜಿಂಕೆ, ಮೇಕೆ, ಮೊಲಗಳು ನಶಿಸಿದವು. ಭಾರತದಲ್ಲಿ ಈ ಮೃಗಾಲಯಗಳಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ಚಿರತೆಯನ್ನು ನೋಡಬಹುದು. ಈಗ ಚಿರತೆಗಳು ಉಳಿದಿರುವುದು ಆಫ್ರಿಕಾದ ದಟ್ಟ ಅರಣ್ಯಗಳಲ್ಲಿ ಮಾತ್ರ. ಬೆಕ್ಕು, ಕಪ್ಪೆಕ್ಕು, ಹುಲಿ, ಚಿರತೆ ಇವೆಲ್ಲ ಒಂದೇ ಜಾತಿಗೆ ಸೇರಿದ ಪ್ರಾಣಿಗಳು. ಇವುಗಳಲ್ಲಿ ಬಿಗ್ ಕ್ಯಾಟ್ ತಳಿಗೆ ಸೇರಿದ ಚಿರತೆಯ ವಿಶೇಷ ಎಂದರೆ ಕೂತಾಗ ಮುಂಗಾಲುಗಳನ್ನು ಮುಂದೆ ಚಾಚಿರುವುದು. ಪ್ರಾಯಶಃ ಚೆಂಗಣಿ ಎಗರಿ ಓಡಲು ಈ ಭಂಗಿ ನೆರವಾಗಬಹುದು. ದೇಹಕ್ಕೆ ಹೋಲಿಸಿದರೆ ಚಿರತೆಯ ಕಾಲುಗಳು ಬಹಳ ಉದ್ದ, ಚಿಕ್ಕ ತಲೆ ಮತ್ತು ಮೈನ್ ಉದ್ದ 4 ಅಡಿಯಷ್ಟಾದರೆ ಬಾಲವೇ 2 ಅಡಿ ಇರುತ್ತದೆ. ಚಿರತೆಯ ಎತ್ತರ 3 ಅಡಿಗಿಂತ ಸ್ವಲ್ಪ ಹೆಚ್ಚು. ತೂಕ ಸುಮಾರು 50 kg. ಚಿರತೆಯ ದೇಹದ ರಚನೆ ಮತ್ತು ಸ್ವರೂಪ ಅದರ ವೇಗದ ಓಟಕ್ಕೆ ಸಹಕಾರಿಯಾಗಿರುತ್ತದೆ. ಚಿರತೆಯ ಚರ್ಮದ ಮೇಲೆ ನುಣುಪಾದ ಒತ್ತೊತ್ತಾದ ಸಣ್ಣ ಕೂದಲಿವೆ. ಹತ್ತೆತ್ತರ ಕಪ್ಪುಗಳ ಚುಕ್ಕೆಗಳು. ಬಾಲದ ಕಡೆ ಹೋಗುತ್ತಾ ಒತ್ತಾಗಿ ಬಾಲದಲ್ಲಿ ಕಪ್ಪು ಉಂಗುರಗಳ ವಿನ್ಯಾಸ ಕಾಣುತ್ತದೆ. ಮುಖದಲ್ಲಿ 2 ಕಡೆ ಕಣ್ಣುಗಳಿಂದ ಪ್ರಾರಂಭವಾಗಿ ಬಾಯಿಯ ಕಡೆಗೆ ಸಾಗುವ ಕಪ್ಪು ಪಟ್ಟಿಗಳಿವೆ. ಮೈಮೇಲೆ ಕಪ್ಪು ಚುಕ್ಕೆಗಳು ಹಿನ್ನೆಲೆಯಲ್ಲಿ ಹಳದಿ ಮಿಶ್ರ ಕಂದು ಬಣ್ಣವಿರುತ್ತದೆ. ಹೊಟ್ಟೆಯ ಭಾಗ ಬಿಳಿ. ಚಿರತೆಯ ಪಂಜರದಲ್ಲಿ ಉಂಗುರಗಳು ತುಂಬಾ ಚೂಪಣಿಲ್ಲ. ಅಲ್ಲದೆ ಉಗುರನ್ನು ಪೂರ್ತಿ ಒಳಗೆ ಎಳೆದು ಕೊಳ್ಳುವುದಕ್ಕೂ ಅದಕ್ಕೆ ಸಾಧ್ಯವಿಲ್ಲ. ಚಿರತೆ ಸಾಮಾನ್ಯವಾಗಿ ಒಂಟಿಯಾಗಿ ಸಂಚರಿಸುತ್ತದೆ. ಕೆಲವು ಸಲ ಬೇಟೆ ಮಾಡುವಾಗ ಜೋಡಿಯಾಗಿರುವುದುಂಟು. ಅಪರೂಪಕ್ಕೆ 10-12 ಚಿರತೆಗಳ ಗುಂಪನ್ನು ನೋಡಬಹುದು. ಗುಂಪಿನಲ್ಲಿ ಗಂಡು, ಹೆಣ್ಣುಗಳು ಅಥವಾ ಬರೀ ಗಂಡು ಚಿರತೆಗಳಿರಬಹುದು. ಬರೀ ಹೆಣ್ಣು ಚಿರತೆಗಳ ಗುಂಪು ಇರುವುದಿಲ್ಲ. ಬೆಕ್ಕುಗಳ ಹಾಗೆ ಚಿನ್ನಾಟ ಆಡುವಾಗ ತನಗೆ ಅರಿವಿಲ್ಲದೆಯೇ ಗಾಯ ಮಾಡಿ ಬಿಡಬಹುದು, ಹೊರಚುತ್ತದೆ. ಓಡುವ ಪ್ರಾಣಿಗಳನ್ನು ನೋಡಿದರೆ ಹುಟ್ಟುಗುಣ ಜಾಗೃತವಾಗಿ ಹೋಗಬಹುದು ಇರಬಹುದು. ಚಿರತೆಯ ಮುಖ್ಯ ಆಹಾರ ವಿವಿಧ ಸ್ಥಳಗಳಲ್ಲಿ ಜಿಂಕೆಗಳು ಬಲೆ ಹೂಡಿ ಕೆಲವು ಸಲ ಕಾಡೆಮ್ಮೆ, ಜಿಬ್ರಾಗಳಂಥ ದೊಡ್ಡ ಪ್ರಾಣಿಗಳು ವಸ್ತುಗಳನ್ನು ಮಾಡದಾಗಿದ್ದರೆ ಕಡಿಮೆ ದೂರವನ್ನು ವೇಗವಾಗಿ ಕ್ರಮಿಸಿ ಬೇಟೆಯ ವೇಗವನ್ನು ಹಿಡಿಯುವುದು ಚಿರತೆಯ ವೈಶಿಷ್ಟ್ಯ. ಸಾಗದ ಬಗೆ ಆದರೆ ಮೃಗ ಸ್ವಲ್ಪ ದೂರ ಅಲ್ಲದೆ ಮರೆಯಲ್ಲಿ ಕೂತು ಬಿಡುತ್ತದೆ. ಕೈಗೆಟಕುವ